ಯಾವ ಹೂವು ಯಾರ ಮುಡಿಗೋ ಭಾಗ 216. ಬೆಳಗಿನ ಸೂರ್ಯನ ಕಿರಣಗಳು ಕಿಟಕಿಯಿಂದ ಬೀಳುತ್ತಿವೆ. ಸಾನ್ವಿ ಈಗ ಸ್ವಲ್ಪ ಆರಾಮಾಗಿ ಎದ್ದು ಕೂರುತ್ತಾಳೆ. ಬೆಳಗಿನ ಹೊತ್ತು ಸಾನ್ವಿ ಹಾಸಿಗೆಯ ಮೇಲೆ ಸ್ವಲ್ಪ ಚೇತರಿಸಿಕೊಂಡು ಕುಳಿತಿದ್ದಾಳೆ. ವಿಕ್ರಮ್ ಅವಳ ಹತ್ತಿರ ಬಂದು ನಿಲ್ಲುತ್ತಾನೆ. ಮತ್ತೆ ಅವಳ ಹಣೆಯ ಮೇಲೆ ಕೈ ಇಟ್ಟು ಜ್ವರ ಪರೀಕ್ಷಿಸುತ್ತಾನೆ. ನಿನ್ನೆ ರಾತ್ರಿ ನಿನ್ಗೆ ಜ್ವರ ಏರಿದ್ದನ್ನು ನೋಡಿ ನನಗೆ ತುಂಬಾ ಆತಂಕವಾಗಿತ್ತು. ಹಾಗಾಗಿ ಇಂಜೆಕ್ಷನ್ ಕೊಡಲೇಬೇಕಾಯ್ತು. ಈಗ ತಲೆನೋವು ಸುಸ್ತು ಏನಾದ್ರೂ ಇದೆಯಾ? ಸಾನ್ವಿ ಕಣ್ಣಲ್ಲಿ ಕೃತಜ್ಞತೆ ತುಂಬಿ ಬರಲು ಮನಸ್ಸಲ್ಲಿ ನನಗೋಸ್ಕರ ರಾತ್ರಿ ಎಲ್ಲ ಎಚ್ಚರವಿದ್ದು ಕಾಳಜಿ ಮಾಡಿದ್ರ. ನಾನು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಾಗಲೂ ನಿಮ್ಮ ಕೈ ಸ್ಪರ್ಶ ನನಗೆ ಏನೋ ಒಂದು ರೀತಿ ಧೈರ್ಯ ಕೊಡ್ತಾ ಇತ್ತು. ನೀವು ನನ್ನ ಪಕ್ಕದಲ್ಲಿ ಇದ್ದೀರಾ ಅನ್ನೋದು ಆಗ್ತಿತ್ತು. ನಂತರ ಸಾನ್ವಿ ವಿಕ್ರಮ್ನನ್ನು ಕುರಿತು, ಇಲ್ಲ ಸರ್, ಈಗ ತುಂಬಾ ನಿರಾಳ ಅನ್ನಿಸ್ತಿದೆ. ರಾತ್ರಿ ಇಂಜೆಕ್ಷನ್ ಕೊಟ್ರಲ್ಲ, ಮತ್ತೆ ತಗೋಬೇಕಾ? ಆದ್ರೆ ರಾತ್ರಿ ಇಂಜೆಕ್ಷನ್ ಕೊಟ್ಟದ್ದು ಕನಸಲ್ಲ ಅಲ್ವಾ? ನನ್ಗೆ ಅದೆಲ್ಲ ಕನಸು ಅನ್ನೋ ತರ ಫೀಲ್ ಆಗ್ತಿದೆ. ಏನು ಸರಿಯಾಗಿ ನೆನಪಿಲ್ಲ. ಆದ್ರೆ ಇಂಜೆಕ್ಷನ್ ಕೊಟ್ಟ ಗುರುತು ಮತ್ತೆ ನೋವು ಇದೆ ಅಂದ್ಮೇಲೆ ಅದು ಕನಸಲ್ಲ. ವಿಕ್ರಮ್ ತಿರುಗದೆ ಅಷ್ಟೇ ನಿರಾಳ ಧ್ವನಿಯಲ್ಲಿ, ಕನಸು ಕಾಣುವಷ್ಟು ಸ್ಥಿತಿಯಲ್ಲಿ ನೀನು ಇರಲಿಲ್ಲ ಸಾನ್ವಿ. ಜ್ವರ ಅತಿಯಾಗಿ ಮಿದುಳಿಗೆ ಏರುವ ಸಾಧ್ಯತೆ ಇತ್ತು. ಒಬ್ಬ ಡಾಕ್ಟರ್ ಆಗಿ ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ ಅಷ್ಟೇ. ಸಾನ್ವಿ ಅವನ ಧ್ವನಿಯಲ್ಲಿದ್ದ ಬಿಗುಮಾನ ನೋಡಿ ಸ್ವಲ್ಪ ಮೌನವಾಗಿ, ಆದರೆ ರಾತ್ರಿಯೆಲ್ಲ ನೀವೇ ಪಕ್ಕದಲ್ಲಿ ಇದ್ದು ನೋಡಿಕೊಂಡಿದ್ದನ್ನು ನಾನು ಮಸುಕಾಗಿ ನೆನಪಿಸಿಕೊಳ್ಳಬಲ್ಲೆ. ವಿಕ್ರಮ್ ಈಗ ಅವಳತ್ತ ತಿರುಗಿ ಮುಖದಲ್ಲಿ ಯಾವುದೇ ಭಾವನೆ ತೋರಿಸದೆ, ಯಾರೇ ಆಗಿದ್ದರೂ ಪರಿಸ್ಥಿತಿಯಲ್ಲಿ ಹಾಗೆಯೇ ಮಾಡುತ್ತಿದ್ದರು. ನಿನಗೆ ಪ್ರಜ್ಞೆ ಇರಲಿಲ್ಲ, ಹಾಗಾಗಿ ನಾನು ಇರಬೇಕಾಯ್ತು. ಈಗ ಜ್ವರ ಇಳಿದಿದೆ ಅಂದ ಮೇಲೆ ಅದೆಲ್ಲ ಚರ್ಚೆ ಅನಗತ್ಯ. ಎದ್ದು ಮುಖ ತೊಳೆದುಕೊಂಡು ಬಾ. ಸಾನ್ವಿ ಮನಸ್ಸಿನಲ್ಲೇ ಇಷ್ಟೆಲ್ಲ ಮಾಡಿ ಈಗ ಏನೂ ಆಗದವರಂತೆ ವರ್ತಿಸುತ್ತಿದ್ದಾರಲ್ಲ ಎಂದುಕೊಂಡು, ನಾನು ಕೆಲಸ ಕೊಟ್ಟೆ, ತೊಂದರೆ ಕೊಟ್ಟೆ ಅಂತ ನಿಮ್ಗೆ ಅನ್ನಿಸಿದರೆ ಕ್ಷಮಿಸಿ ಸರ್. ಹಾಗೆ ಇಷ್ಟೊಂದು ಕಾಳಜಿ ತೋರಿಸಿದ್ದಕ್ಕೆ ಧನ್ಯವಾದಗಳು ಸರ್. ವಿಕ್ರಮ್, ನನ್ನ ಕರ್ತವ್ಯವನ್ನ ನಾನು ಮಾಡಿದ್ದೇನೆ ಅಷ್ಟೇ. ನಿನ್ನ ಆರೋಗ್ಯ ಸರಿಯಾಗೋದು ನನಗೆ ಮುಖ್ಯವಾಗಿತ್ತು. ಇದೇನು ಹೊಸದಾಗಿ ಮೊದಲೆಲ್ಲ ನೀನು ನನಗೆ ಥ್ಯಾಂಕ್ಸ್ ಹೇಳಿಲ್ಲ. ಈಗ ಕೂಡ ಅದರ ಅಗತ್ಯವಿಲ್ಲ. ಮತ್ತೊಮ್ಮೆ ಮಳೆಯಲ್ಲಿ ನೆನೆದು ಜ್ವರ ತಂದುಕೊಂಡು ದೇವರಿಗೆ ಕೆಲಸ ಕೊಡಬೇಡ, ಅಷ್ಟೇ ಸಾಕು. ತಾನ್ವಿ ಮನಸ್ಸಿನಲ್ಲೇ ಎಲ್ಲವನ್ನು ಎಷ್ಟು ಸುಲಭವಾಗಿ ಕರ್ತವ್ಯ ಅಂತ ಹೇಳ್ತಾರೆ. ಅದು ಬಿಟ್ಟು ನನ್ನ ಮೇಲೆ ಬೇರೆ ಯಾವ ಭಾವನೆಗಳು ಇಲ್ವಾ? ಅಂದ್ರೆ ಅವರು ಹೇಳಿದ ಹಾಗೆ ನಾನು ಅವರಿಗೆ ಜವಾಬ್ದಾರಿ ಅಷ್ಟೇನಾ? ವಿಕ್ರಮ್ ಅವಳ ಕಣ್ಣನ್ನೇ ದಿಟ್ಟಿಸಿ ನೋಡಿ ಒಂದು ಕ್ಷಣ ಮೌನವಾಗಿ ಏನೋ ಅರ್ಥ ಮಾಡಿಕೊಂಡವನಂತೆ ಸ್ವಲ್ಪ ಗಂಭೀರವಾಗಿ ಆದರೆ ಮೃದು ಧ್ವನಿಯಲ್ಲಿ, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಮಯವೇ ಕೊಡುತ್ತೆ ಸಾನ್ವಿ. ಅದರ ಬಗ್ಗೆ ಯೋಚನೆ ಮಾಡಬೇಡ. ಮೊದಲು ಮುಖ ತೊಳೆದು ಫ್ರೆಶ್ ಆಗಿ ಡೈನಿಂಗ್ ಟೇಬಲ್ ಬಳಿ ಬಾ. ಬಿಸಿ ಹಾಲು ಕುಡಿ, ಆಮೇಲೆ ತಿಂಡಿ ತಿಂದು ಇಂಜೆಕ್ಷನ್ ಮಾತ್ರೆ ತಗೋಬೇಕು. ಸಾನ್ವಿ ಮೆಲ್ಲಗೆ ಹಾಸಿಗೆಯಿಂದ ಎದ್ದು ನಿಲ್ಲುತ್ತಾ, ನಾನು ಕೆಳಗೆ ಬರಬೇಕಾ? ನೀವೇ ತಂದು ಕೊಡುತ್ತೀರಾ ಅಂತ ಅಂದುಕೊಂಡಿದ್ದೆ. ವಿಕ್ರಮ್ ಸಣ್ಣ ವ್ಯಂಗ್ಯದ ನಗು ಬೀರುತ್ತಾ, ರಾತ್ರಿ ಜ್ವರ ಇತ್ತು ಅಂತ ಕಾಳಜಿ ಮಾಡಿದೆ. ಅರ್ಥ ನೀನು ಇನ್ನೂ ಮಗುವಾಗಿ ಇರ್ಬೇಕು ಅಂತಲ್ಲ. ನಿನ್ನ ಕೆಲಸಗಳನ್ನ ನೀನೇ ಮಾಡಿಕೊಳ್ಳುವಷ್ಟು ಶಕ್ತಿ ನಿನಗಿದೆ. ಅತಿರೇಕದ ನಿರೀಕ್ಷೆಗಳು ಬೇಡ. ಸಾನ್ವಿ ಅವನ ಬಿರುಸಿನ ಮಾತಿಗೆ ತುಸು ನೋವಾದರೂ ಧೈರ್ಯ ತಂದುಕೊಂಡು, ಇದಕ್ಕೆ ಮುಂಚೆ ನೀವು ನನ್ನನ್ನ ಮಗು ತರಾನೇ ನೋಡ್ಕೊಂಡಿದ್ದೀರಾ. ಯಾಕೆ ಈ ರೀತಿ ಕಠಿಣವಾದ ಮಾತುಗಳು? ನಿಮ್ಮ ಈ ಕಠಿಣ ಮಾತುಗಳಿಗಿಂತ ರಾತ್ರಿಯ ನಿಮ್ಮ ಆ ಮೌನವೇ ಚೆನ್ನಾಗಿತ್ತು ಸರ್. ಇಷ್ಟ ಆವಾಗಲಾದರೂ ನಿಮ್ಮಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಅಂತ ಅನ್ನಿಸಿತ್ತು. ವಿಕ್ರಮ್ ತಿರುಗಿ ಅವಳ ಕಣ್ಣನ್ನು ನೇರವಾಗಿ ದಿಟ್ಟಿಸುತ್ತಾ, ಆ ಮನುಷ್ಯ ಕೇವಲ ರಾತ್ರಿಯ ಮಳೆಗೆ ಮಾತ್ರ ಸೀಮಿತ. ಹಗಲು ಹೊತ್ತಿನಲ್ಲಿ ವಿಕ್ರಮ್ ಹೇಗಿದ್ದಾನೋ ಹಾಗೆಯೇ ಇರುತ್ತಾನೆ. ನಿನಗೆ ನನ್ನ ನಿಜವಾದ ರೂಪ ಇಷ್ಟವಾಗದಿದ್ದರೆ ನಿನ್ನ ಸಮಸ್ಯೆ ಎಂದವನು ಹೊರಗೆ ಹೋಗುತ್ತಾನೆ. ಅವನು ಹೊರಗೆ ಹೋದ ಮೇಲೆ ಸಾನ್ವಿ ಮೌನವಾಗಿ ಕಿಟಕಿಯ ಹೊರಗೆ ನೋಡುತ್ತಾಳೆ. ಮನಸ್ಸಿನಲ್ಲಿ ಸಾಲುಗಳು ಮೂಡುತ್ತವೆ. ಕೈ ಹಿಡಿದು ನಡೆಸುವಾಗ ಇದ್ದ ಆ ಬೆಚ್ಚನೆಯ ಸ್ಪರ್ಶ ಈಗ ಮಾತಿನಲ್ಲಿ ಯಾಕಿಲ್ಲ? ನೀವು ಎಷ್ಟು ಮರೆಮಾಚಿದರೂ ಕಣ್ಣುಗಳು ಸುಳ್ಳು ಹೇಳುವುದಿಲ್ಲ ವಿಕ್ರಮ್ ಸರ್. ಸಾನ್ವಿ ಮುಖ ತೊಳೆದ ನಂತರ ಮೆಲ್ಲಗೆ ಮೆಟ್ಟಿಲು ಇಳಿದು ಡೈನಿಂಗ್ ಹಾಲ್ಗೆ ಬರುತ್ತಾಳೆ. ವಿಕ್ರಮ್ ಈಗಾಗಲೇ ಟೇಬಲ್ ಬಳಿ ಕುಳಿತು ಪತ್ರಿಕೆ ಓದುತ್ತಾ ಕಾಫಿ ಕುಡಿಯುತ್ತಿರುತ್ತಾನೆ. ಬಂದು ಎದುರಿನ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾಳೆ. ವಿಕ್ರಮ್ ಪತ್ರಿಕೆಯಿಂದ ಕಣ್ಣು ಎತ್ತದೆಯೇ ಕುಳಿತುಕೊಂಡರೆ ಸಾಲದು, ಮೊದಲು ಅಮ್ಮ ಮಾಡಿರೋ ಆ ಬಿಸಿ ಕಷಾಯ ಕುಡಿ. ನಿನ್ನ ಜ್ವರ ಪೂರ್ತಿ ಇಳಿದಿಲ್ಲ ಅಂತ ನಿನ್ನ ಮುಖವೇ ಹೇಳ್ತಿದೆ. ಸಾನ್ವಿ ಕಷಾಯದ ಲೋಟ ಕೈಗೆತ್ತಿಕೊಳ್ಳುತ್ತಾ, ಮುಖ ನೋಡಿ ನಿಮ್ಗೆ ಇಷ್ಟೆಲ್ಲ ಅರ್ಥವಾಗುತ್ತೆ ಅಂದ ಮೇಲೆ ನನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಯಾಕೆ ಅರ್ಥವಾಗುತ್ತಿಲ್ಲ ಸರ್? ವಿಕ್ರಮ್ ಪತ್ರಿಕೆಯನ್ನು ಮಡಿಚಿ ಮೇಲೆ ಇಡುತ್ತಾ ಗಂಭೀರವಾಗಿ ಅವಳನ್ನು ನೋಡುತ್ತಾನೆ. ನಾನು ಸದ್ಯಕ್ಕೆ ನಿನ್ನ ಆರೋಗ್ಯ ನೋಡಿಕೊಳ್ತೀನಿ ಹೊರತು ನಿನ್ನ ಮನಸ್ಸಿನ ಒಗಟುಗಳನ್ನು ಬಿಡಿಸುವಷ್ಟು ಪುರುಸೋತಿಲ್ಲ. ಅತಿಯಾದ ಕಲ್ಪನೆಗಳು ಕತೆಗಳಿಗೆ ಚೆನ್ನಾಗಿರುತ್ತವೆ, ಜೀವನಕ್ಕಲ್ಲ. ಸಾನ್ವಿ ನಗುತ್ತಾ, ಓಹೋ, ಆಗಿದ್ರೆ ನಾನು ನರಳಾಡಬಾರದು ಅಂತ ಇಷ್ಟೆಲ್ಲ ಮಾಡಿದ್ರ? ವಿಕ್ರಮ್ ಸರ್, ನಿಮ್ಮ ಈ ಸುಳ್ಳಿನ ಹಿಂದಿರೋ ಸತ್ಯ ನನಗೆ ಅರ್ಥ ಆಗ್ತಿದೆ. ನೀವು ಎಷ್ಟೇ ಒಪ್ಪಿಕೊಳ್ಳದಿದ್ದರೂ
ಹೇಳಿದ್ರು, ರಾತ್ರಿ ನೀವು ನನ್ನನ್ನು ನೋಡುತ್ತಿದ್ದ ಆ ನೋಟದಲ್ಲಿ ಇತ್ತು ಅಂತ ನನ್ಗೆ ಗೊತ್ತು. ವಿಕ್ರಮ್ ಸ್ವಲ್ಪ ತಡಪಡಾಯಿಸುತ್ತಾ, ಏನಿತ್ತು? ಬರೀ ನಿದ್ದೆ ಇತ್ತು. ಈಗ ಹರಟೆ ಹೊಡೆಯೋದು ಸಾಕು ಮಾಡಿ ಹೋಗು. ಅಂದ ಹಾಗೆ ಮತ್ತೆ ಮಳೆಯಲ್ಲಿ ನೆನೆಯೋ ಪ್ಲಾನ್ ಏನಾದ್ರೂ ಇದ್ರೆ ಮೊದ್ಲೇ ಹೇಳ್ಬಿಡು, ನಾನು ನಿದ್ರೆ ಮಾತ್ರೆ ತಗೊಂಡು ಮಲಗಿ ಬಿಡ್ತೀನಿ. ಸಾನ್ವಿ ವ್ಯಂಗ್ಯವಾಗಿ, ಖಂಡಿತ ನೆನೆಯಲ್ಲ ವಿಕ್ರಮ್ ಸರ್. ಯಾಕೆ ಅಂದ್ರೆ ನೀವು ಡಾಕ್ಟರ್ ಆಗಿ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ನನ್ಗೆ ಗೊತ್ತಾಗಿದೆ ಅಲ್ವಾ. ಆದ್ರೆ ನೆನ್ಪಿರ್ಲಿ, ನೀವು ಡಾಕ್ಟರ್ ಆಗಿ ಗೆದ್ದಿರಬಹುದು ಎಂದವಳು ತನ್ನ ಮನಸ್ಸಿನಲ್ಲಿ. ಆದ್ರೆ ಗಂಡನಾಗಿ ನಿಮ್ಮ ಭಾವನೆಗಳನ್ನ ಮುಚ್ಚಿಡೋದ್ರಲ್ಲಿ ಸೋತಿದ್ದೀರಾ ವಿಕ್ರಮ್. ನಿನ್ನ ಆ ಮುಖದ ಮೇಲಿರೋ ಸಿಟ್ಟು ಕಡಿಮೆ ಮಾಡ್ಕೋ. ಯುದ್ಧಕ್ಕೆ ಬಂದವಳ ತರ ಕಾಣ್ತಿದೀಯಾ ಎಂದಾಗ ಸಾನ್ವಿ ಏನನ್ನು ಮಾತನಾಡದೆ ಹೋದಳು. ವಿಕ್ರಮ್ ಆಸ್ಪತ್ರೆಗೆ ಹೊರಡಲು ಸಿದ್ಧನಾಗಿ ನಿಂತಿದ್ದಾನೆ. ಸಾನ್ವಿ ಸುಸ್ತಾಗಿದ್ದರೂ ಅದನ್ನು ಹೇಳಿಕೊಳ್ಳದೆ ಸನ್ನಷ್ಟಕ್ಕೆ ತಾನು ಇರಲು ಯತ್ನಿಸುತ್ತಿದ್ದಳು. ವಿಕ್ರಮ್, ನಾನು ಹಾಸ್ಪಿಟಲ್ಗೆ ಹೊರಟಿದ್ದೀನಿ. ನಿನ್ನ ಆರೋಗ್ಯದ ಬಗ್ಗೆ ವಿಧಿಯಿಲ್ಲದೆ ಅಮ್ಮನಿಗೆ ಹೇಳಿದ್ದೇನೆ, ಅವರು ನೋಡಿಕೊಳ್ಳುತ್ತಾರೆ. ಸಾನ್ವಿ ಅವನತ್ತ ನೋಡದೆ, ನೀವು ಹೇಳದಿದ್ದರೂ ಅವರು ನನ್ನನ್ನು ನೋಡಿಕೊಳ್ಳುತ್ತಾರೆ. ನೀವು ಮರೆತಿದ್ದೀರಾ ಅನ್ಸುತ್ತೆ, ಇಷ್ಟು ವರ್ಷ ನನ್ನನ್ನು ನೋಡಿಕೊಂಡಿದ್ದು ಅವರೇ. ನೀವು ಇಲ್ಲಿ ನಿಂತು ನನಗೆ ಸಮಾಧಾನ ಹೇಳಬೇಕಾದ ಅಗತ್ಯವೇನೂ ಇಲ್ಲ. ಹೋಗಿ ಬನ್ನಿ ವಿಕ್ರಮ್. ನಾನು ಇಲ್ಲಿ ನಿಂತಿರುವುದು ಸಮಾಧಾನ ಹೇಳಲಿಕ್ಕಲ್ಲ. ಒಬ್ಬ ಡಾಕ್ಟರ್ ಆಗಿ ಪೇಷಂಟ್ ಕಂಡೀಷನ್ ಚೆಕ್ ಮಾಡುವುದು ನನ್ನ ಜವಾಬ್ದಾರಿ ಅಷ್ಟೇ. ಸಾನ್ವಿ, ನಾನು ಕೇವಲ ಒಬ್ಬ ಪೇಷಂಟ್ ಆಗಿರೋದೇ ನಿಮಗೂ ನನಗೂ ಇಬ್ಬರಿಗೂ ಒಳ್ಳೆಯದು. ನನ್ನ ಬಗ್ಗೆ ನೀವು ಅತಿಯಾದ ಕಾಳಜಿ ತೋರುವುದು ನನಗೂ ಇಷ್ಟವಿಲ್ಲ ವಿಕ್ರಮ್. ಒಳ್ಳೆಯದು. ಅತಿಯಾದ ನಿರೀಕ್ಷೆಗಳು ಇಲ್ಲದಿದ್ದರೆ ಜೀವನ ಸುಲಭವಾಗುತ್ತದೆ. ಅಲ್ಲಿ ಎಮರ್ಜೆನ್ಸಿ ಕೇಸ್ ಇದೆ, ಹೋಗಲೇಬೇಕು. ಸಾನ್ವಿ, ಖಂಡಿತ ಹೋಗಿ. ನಿಮ್ಮ ಕರ್ತವ್ಯದ ಮುಂದೆ ಈ ಮನೆಯ ಅಥವಾ ನನ್ನ ಪರಿಸ್ಥಿತಿ ಮುಖ್ಯವಲ್ಲ ಅನ್ನೋದು ನನಗೆ ಅರ್ಥವಾಗಿದೆ. ವಿಕ್ರಮ್, ಅರ್ಥವಾಗಿದ್ದರೆ ಸಂತೋಷ. ಮದುವೆಯಾಗಿದ್ದೇನೆ ಎಂಬ ಕಾರಣಕ್ಕೆ ನಾನು ಹಾಸ್ಪಿಟಲ್ ಬಿಟ್ಟು ಮನೇಲೆ ಕೂರಲು ಸಾಧ್ಯವಿಲ್ಲ. ಸಾನ್ವಿ, ನಾನು ಅದನ್ನು ಕೇಳುತ್ತಲೂ ಇಲ್ಲ. ನೀವು ಹೋದರೂ ಅಥವಾ ಇಲ್ಲೇ ಇದ್ದರೂ ನನಗೆ ಯಾವ ವ್ಯತ್ಯಾಸ ಆಗಲ್ಲ. ಯಾವ ವ್ಯತ್ಯಾಸ ಆಗದಿದ್ರೆ ಒಳ್ಳೆಯದು. ಆದರೆ ಔಷಧಿಗಳನ್ನು ಸಮಯಕ್ಕೆ ಸರಿಯಾಗಿ ತಗೋ. ನಿನ್ನ ಆರೋಗ್ಯ ಹದಗೆಟ್ಟರೆ ಮತ್ತೆ ನನ್ನ ಕೆಲಸಕ್ಕೆ ತೊಂದರೆಯಾಗುತ್ತದೆ. ಅದೇ ನನ್ನ ಕಾಳಜಿ. ಸಾನ್ವಿ, ನಿಮ್ಮ ಕೆಲಸಕ್ಕೆ ತೊಂದರೆ ಕೊಡುವ ಉದ್ದೇಶ ನನಗಿಲ್ಲ. ನನ್ನ ಜವಾಬ್ದಾರಿ ಹೊರಲು ನಾನು ಸಮರ್ಥಳಿದ್ದೇನೆ. ವಿಕ್ರಮ್, ನೋಡು ಸಾನ್ವಿ, ಮದುವೆ ಅನ್ನುವ ಈ ಒಪ್ಪಂದದ ನಡುವೆ ನಮ್ಮ ವೃತ್ತಿ ಮತ್ತು ವೈಯಕ್ತಿಕ ನಿರ್ಧಾರಗಳು ಬದಲಾಗಬಾರದು. ಸಾನ್ವಿ, ಒಪ್ಪಂದವೋ ಅಥವಾ ಅನಿವಾರ್ಯತೆಯೋ ಹೇಗಿದ್ದರೂ ನಾನು ನಿಮ್ಮಿಂದ ಏನೂ ನಿರೀಕ್ಷಿಸುತ್ತಿಲ್ಲ. ವಿಕ್ರಮ್ ವ್ಯಂಗ್ಯವಾಗಿ, ಅದು ನಿನ್ನ ದೊಡ್ಡ ಗುಣ. ಅಮ್ಮನಿಗೆ ನೀರು, ಊಟ, ಹಾಲು ಎಲ್ಲ ಕೊಡಲು ಹೇಳಿದ್ದೇನೆ. ಕೊಟ್ಟಾಗ ಹಠ ಮಾಡದೆ ತಿಂದು ಕುಡಿಯಬೇಕು. ಸಾನ್ವಿ, ಸರಿ, ನೀವು ನಿಮ್ಮ ಪೇಷನ್ಸ್ ಕಡೆ ಗಮನ ಕೊಡಿ. ಇಲ್ಲಿನ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ವಿಕ್ರಮ್ ಹೊರಡುತ್ತಾ ಗಂಭೀರವಾಗಿ, ಗುಡ್. ಸಂಜೆ ಬರುವಾಗ ನಿನ್ನ ಜ್ವರ ಪೂರ್ತಿ ಇಳಿದಿರಲಿ. ವಿಕ್ರಮ್ ಬಾಗಿಲ ಬಳಿ ಶೂ ಹಾಕಿಕೊಳ್ಳುತ್ತಿದ್ದರೆ ದೂರದಲ್ಲಿ ಗೋಡೆಗೆ ಹೊರಗಿ ನಿಂತು ಅವನನ್ನು ನಿರುತ್ಸಾಹದಿಂದ ನೋಡುತ್ತಿದ್ದಾಳೆ. ವಿಕ್ರಮ್, ಸಾನ್ವಿ, ನಾನು ಬರೋದು ಸ್ವಲ್ಪ ಲೇಟ್ ಆಗಬಹುದು. ಸಾನ್ವಿ, ಬನ್ನಿ ಸರ್, ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ. ಇಲ್ಲಿ ಯಾರು ನಿಮಗಾಗಿ ದಾರಿ ಕಾಯ್ತಾ ಕುಳಿತಿಲ್ಲ. ವಿಕ್ರಮ್ ಕೋಪದಿಂದ, ಕಾಯಕ ನನಗೆ ಮುಖ್ಯ. ಹಾಸ್ಪಿಟಲ್ ನಲ್ಲಿ ಪೇಷಂಟ್ಸ್ ಕಾಯ್ತಾ ಇರ್ತಾರೆ. ಅವರ ಮುಂದೆ ಈ ಮದುವೆ ಅಥವಾ ಮನೆಯಲ್ಲಿರೋ ಪರಿಸ್ಥಿತಿಗಳು ಅಪ್ರಸ್ತುತ. ಸಾನ್ವಿ, ಗೊತ್ತಿದೆ. ನೀವು ವೈದ್ಯಕೀಯ ವೃತ್ತಿಯಲ್ಲಿ ಎಷ್ಟು ನಿಷ್ಠಾವಂತರೋ ಸಂಬಂಧಗಳ ವಿಷಯದಲ್ಲಿ ಅಷ್ಟೇ ನಿರ್ದಯಿಗಳು ಅನ್ನೋದು ಅವತ್ತಿಗೂ ಅರ್ಥವಾಗ್ತಿದೆ. ವಿಕ್ರಮ್, ನಿರ್ದಯಿ ಅಂದುಕೋ ಅಥವಾ ವಾಸ್ತವವಾದಿ ಅಂದುಕೋ, ನಿನ್ಗೆ ಜ್ವರ ಬಂದಿದೆ ಅಂತ ಮನೆಯಲ್ಲಿ ಇದ್ದು ಸಮಯ ವ್ಯರ್ಥ ಮಾಡೋಕೆ ನನಗಂತೂ ಪುರ್ಸೊತ್ತಿಲ್ಲ. ಸಾನ್ವಿ, ಸಮಯಕ್ಕಿಂತ ಹೆಚ್ಚಾಗಿ ದೊಡ್ಡ ಮನಸ್ಸು ಬೇಕು ಸರ್. ನೀವು ಹೊರಡಿ, ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ವಿಕ್ರಮ್, ಒಳ್ಳೆಯದು. ಅಮ್ಮ ಏನಾದ್ರೂ ತಿನ್ನೋಕೆ ಕೊಟ್ಟಾಗ ಹಠ ಮಾಡದೆ ತಿನ್ನು. ನೀನು ಮತ್ತೆ ಸುಸ್ತಾದ್ರೆ ನಾನು ಕೆಲಸ ಬಿಟ್ಟು ಬರ್ಬೇಕಾಗತ್ತೆ. ಸಾನ್ವಿ, ಹೇಳಿದ್ದೇನೆ, ಎಷ್ಟು ಸಲ ಹೇಳ್ತೀರಾ? ನಿಮ್ಗೆ ನನ್ನ ಮೇಲಿರೋ ಕಾಳಜಿಗಿಂತ ನನ್ನಿಂದ ನಿಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಭಯಾನೇ ನಿಮ್ಗೆ ಜಾಸ್ತಿ ಇದೆ ಅಲ್ವಾ? ವಿಕ್ರಮ್, ಅದನ್ನೇ ನೀನು ಹೇಗೆ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ನನ್ನ ಆದ್ಯತೆಗಳು ನನಗೆ ಸ್ಪಷ್ಟವಾಗಿವೆ. ಸಾನ್ವಿ, ನನ್ನ ಆದ್ಯತೆಗಳು ನನಗೀಗ ಸ್ಪಷ್ಟವಾಗಿವೆ ಸರ್. ನಾನು ಇನ್ಮೇಲೆ ನಿಮ್ಮಿಂದ ಏನನ್ನು ನಿರೀಕ್ಷೆ ಮಾಡಲ್ಲ. ಕಾಳಜಿ, ಅನುಕಂಪ ಯಾವುದನ್ನು ಕೂಡ. ವಿಕ್ರಮ್, ಅದು ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಅನಗತ್ಯ ಭಾವನೆಗಳ ಗೋಜಲು ಇಲ್ಲದಿದ್ರೆ ನೆಮ್ಮದಿಯಾಗಿ ಇರಬಹುದು. ಸಾನ್ವಿ, ನೆಮ್ಮದಿ ಅನ್ನೋದು ನಿಮ್ಮ ಡಿಕ್ಷನರಿಲಿ ಇರಬಹುದು. ನನಗೀಗ ಬರೀ ಮನೆಯ ಜವಾಬ್ದಾರಿಗಳು ಮಾತ್ರ ಕಾಣ್ತಾ ಇವೆ. ಈಗ ಮಾತ್ರ ಅಲ್ಲ, ಮೊದಲಿನಿಂದಲೂ. ವಿಕ್ರಮ್, ಶಿಸ್ತು ಇರಲಿ. ನೀನು ಈಗ ಅಪ್ಪ ಅಮ್ಮನಿಗೆ ಕೂಸಲ್ಲ. ಮದುವೆ ಆದ ಮೇಲೆ ನೀನು ಈ ಮನೆಗೆ ಸೊಸೆ. ಹಾಗಾಗಿ ಅವರ ಬಗ್ಗೆ ಗೌರವ ಇರ್ಲಿ. ಇನ್ ಮುಂದೆ ಅವರನ್ನ ಹೆಸರಿಟ್ಟು ಕರೆಯೋದು ನಿಲ್ಲಿಸಿಬಿಡು. ಹಾಗೆ ನಿನ್ನ ಆರೋಗ್ಯದ ಬಗ್ಗೆ ನಿನ್ಗೆ ಜವಾಬ್ದಾರಿ ಇರ್ಲಿ. ಅನಾವಶ್ಯಕವಾಗಿ ಏನೇನೋ ಅವಂತರ ಮಾಡ್ಕೊಂಡು ಅಪ್ಪ ಅಮ್ಮನಿಗೆ ತೊಂದರೆ ಕೊಡ್ಬೇಡ. ನಿನ್ನ ಜವಾಬ್ದಾರಿ ನಮ್ಮ ಮೇಲಿದೆ ಅಷ್ಟೇ. ಸಾನ್ವಿ, ಜವಾಬ್ದಾರಿ ಅನ್ಬೇಡಿ ಸರ್, ಅದೊಂಥರ ಸಾಲ ತೀರಿಸಿದ ಹಾಗೆ ಇರುತ್ತೆ. ನನಗದು ಬೇಡ. ಹೋಗಿ ಬನ್ನಿ. ವಿಕ್ರಮ್ ಬಾಗಿಲು ಬಳಿ ನಿಂತು ಒಂದು ಕಠಿಣ ನೋಟ ಬೀರಿ, ನಾನು ಹೊರಟು ನಿಂತರೂ ನಿನ್ನ ವಾದ ಮುಗಿಯಲ್ಲ ಅಲ್ವಾ ಎಂದವನು ತಿರುಗಿಯೋ ನೋಡದೆ ಹೊರಟು ಹೋದ. ವಿಕ್ರಮ್ ಹೊರಟು ಹೋದ ಮೇಲೆ ವಿಕ್ರಮ್ನ ಕಾರು ದೂರ ಹೋಗುವ ಶಬ್ದ ಕೇಳಿಸುತ್ತದೆ. ಸಾನ್ವಿ ಆ ಖಾಲಿ ಬಾಗಿಲನ್ನೇ ನೋಡುತ್ತಾ ಅನುಭವಿಸುವ ಆ ತೀವ್ರವಾದ ನೋವು ಅವಳಿಗೆ ಕಣ್ಣೀರು ತರಿಸುತ್ತದೆ. ಸಾನ್ವಿ ಮೆಲ್ಲಗೆ ಕುರ್ಚಿಯ ಮೇಲೆ
ಕುಳಿತು ತನ್ನ ಕೊರಳಲ್ಲಿರುವ ಆ ತಾಳಿಯನ್ನು ಕೈಯಿಂದ ಸ್ಪರ್ಶಿಸುತ್ತಾ ಕಣ್ಣೀರು ಹಾಕುತ್ತಾ ಮನಸ್ಸಿನಲ್ಲೇ ಹೋಗ್ಬಿಟ್ರು. ಒಂದು ಕ್ಷಣ ಕೂಡ ತಿರುಗಿ ನೋಡದೆ ಹೊರಟು ಹೋದ್ರು. ಅವರಿಗೆ ತಮ್ಮ ಕರ್ತವ್ಯದ ಮೇಲೆ ಇರೋ ನಿಷ್ಠೆ ಈ ತಾಳಿ ಕಟ್ಟಿದ ಹೆಂಡತಿ ಮೇಲಿಲ್ಲ ಅನ್ನೋದು ಸಾಬೀತಾಯ್ತು. ನನ್ನ ಪ್ರಾಣ ಉಳಿಸೋದಕ್ಕೆ ತಾಳಿ ಕಟ್ಟಿದೆ ಅಂತ ಹೇಳ್ತಾರೆ, ಆದರೆ ಪ್ರತಿ ಕ್ಷಣ ತಮ್ಮ ಮಾತುಗಳಿಂದ ನನ್ನ ಮನಸ್ಸನ್ನ ಯಾಕೆ ಕೊಲ್ತಿದ್ದಾರೆ? ಸ್ವರ್ಣ, ರಾಮು ನನ್ನನ್ನ ಮಗಳಂತೆ ನೋಡಿಕೊಂಡ್ರು, ಆದರೆ ಅವರ ಮಗ ಮಾತ್ರ ನನ್ನನ್ನ ಒಬ್ಬ ಪೇಷಂಟ್ ಅನ್ಕೊಂಡಿರೋದು ಎಷ್ಟು ದೊಡ್ಡ ವಿಪರ್ಯಾಸ. ಮನದಿಂದ ಮೈ ಸುಡ್ತಿದೆ ಅನ್ನೋದು ಅವರಿಗೆ ಕಾಣುತ್ತೆ, ಆದರೆ ನೋವಿನಿಂದ ಈ ಜೀವ ಬೆಂಕಿಯಲ್ಲಿ ಬೇಯ್ತಿದೆ ಅನ್ನೋದು ಆ ಡಾಕ್ಟರ್ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ? ನಾನು ಅವರನ್ನ ಪ್ರೀತಿಸ್ತೀನಿ ಅನ್ನೋದನ್ನ ಹೇಳೋಕೆ ಆಗದೆ ಒದ್ದಾಡ್ತಾ ಇದ್ದೀನಿ. ಅವರು ನನ್ನನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ, ಆದರೆ ಇದು ಸುಳ್ಳು ಅಂತ ನನ್ಗೆ ಈಗ ಅರ್ಥ ಆಗ್ತಿದೆ. ಆದ್ರೆ ನನ್ ಮೇಲೆ ಅವರಿಗೆ ಪ್ರೀತಿ ಇದ್ರೂ ಆ ಸತ್ಯವನ್ನ ಒಪ್ಪಿಕೊಳ್ಳೋಕೆ ಅವರ ಅಹಂಕಾರ ಯಾಕೆ ಅಡ್ಡಿ ಬರ್ತಿದೆ? ಸತ್ತೆ ಮದುವೆಯಾಗಿ 2 ದಿನಕ್ಕೆ ಈ ಒಂಟಿತನ, ಇದು ನಾನು ಖಂಡಿತ ಕನಸಲ್ಲ. ಈ ಮನೆಯ ಪ್ರತಿ ಮೂಲೆಯೂ ಈಗ ನನ್ನನ್ನ ಪ್ರಶ್ನೆ ಮಾಡ್ತಿರೋ ಹಾಗಿದೆ. ನಾನು ಜವಾಬ್ದಾರಿ ಅಲ್ಲ ಅಂತ ಅವರು ಯಾವತ್ತೂ ತಿಳ್ಕೊತಾರೋ, ನಾನು ಅವರ ಜೀವನದ ಒಂದು ಭಾಗ ಅಂತ ಅವರಿಗೆ ಯಾವಾಗ ಅರ್ಥ ಆಗುತ್ತೋ ಬರುವಾಗ ನಿನ್ನ ಜ್ವರ ಇಳಿದಿರಲಿ ಅಂತ ಆಜ್ಞೆ ಮಾಡಿ ಹೋದ್ರು. ಈ ಮನಸ್ಸಿನ ಜ್ವರ ಇಳಿಸೋ ಮದ್ದು ಅವರ ಹತ್ತಿರ ಮಾತ್ರ ಇದೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಅವರಿಗಾಗಿ ಕಾಯಲ್ಲ ಅಂತ ನಾನು ಸುಳ್ಳು ಹೇಳಿದೆ. ಹೋಗಿ ಈಗ 5 ನಿಮಿಷ ಆಗಿಲ್ಲ, ಆಗಲೇ ಈ ಕಣ್ಣುಗಳು ಅವರು ದಾರಿಯನ್ನೇ ಯಾಕೆ ಹುಡುಕ್ತಾ ಇವೆ? ನನ್ನೊಂದಿಗಿನ ಅವರ ಮೌನ ನನಗಿಂತ ಸ್ವರ್ಣರಾಮುಗೆ ಹೆಚ್ಚು ನೋವು ಕೊಡುತ್ತೆ. ಅವರಿಗೋಸ್ಕರನಾದ್ರೂ ನಾನು ಈ ನೋವನ್ನ ನುಂಗಿಕೊಳ್ಳಲೇಬೇಕು. ವಿಕ್ರಮ್ ಸರ್, ನೀವು ಎಷ್ಟು ದೂರ ಓಡಿದ್ರು ಈ ಸಾನ್ವಿ ನಿಮ್ಮ ನೆರಳಾಗಿ ಬೆನ್ನಟ್ಟಿ ಬರ್ತಾಳೆ ಇರುತ್ತಾಳೆ. ಇವತ್ತು ನನ್ನ ಅಸ್ವಸ್ಥತೆ ಅವರಿಗೆ ಕಿರಿಕಿರಿ ಅನಿಸಿರಬಹುದು, ಆದರೆ ಒಂದು ದಿನ ನನ್ನ ಮೌನವೇ ಅವರಿಗೆ ಅತಿ ದೊಡ್ಡ ಶಿಕ್ಷೆ ಆಗುತ್ತೆ. ಅವರಿಗೆ ನನ್ನ ಮೇಲಿರೋ ಪ್ರೀತಿಯನ್ನ ಒಪ್ಪಿಕೊಳ್ಳೋ ಶಕ್ತಿ ಕೊಡು. ಈ ಸುಳ್ಳಿನ ಮುಖವಾಡ ಇಬ್ಬರಿಗೂ ತಣುವು ತರಿಸ್ತಿದೆ. ನಾನು ಸ್ವರ್ಣರಾಮುಗೆ ಕೂಸಾಗಿ ಬೆಳೆದವಳು, ಈಗ ಸೊಸೆಯಾಗಿ ಎಲ್ಲರನ್ನೂ ಸಂಭಾಳಿಸಬೇಕು. ನನ್ನ ನೋವು ಯಾರಿಗೂ ತಿಳಿಯದಂತೆ ಮರೆಮಾಚಬೇಕು. ಕಣ್ಣೀರು ಒರೆಸಿಕೊಳ್ಳುತ್ತಾ ಹೋಗಿ ಬನ್ನಿ ಡಾಕ್ಟರ್ ವಿಕ್ರಮ್ ಸರ್, ಬರೋವಷ್ಟರಲ್ಲಿ ನಾನು ಮತ್ತೆ ಆ ಹಠಮಾರಿ ಸಾನ್ವಿಯಾಗಿ ನಿಮಗಾಗಿ ಕಾಯ್ತಾ ಇರ್ತೀನಿ ಎಂದುಕೊಂಡಳು. ಇಬ್ಬರ ನಡುವಿನ ಅಹಂ ಮತ್ತು ಗಂಡ ಹೆಂಡತಿ ಎನ್ನುವ ಸತ್ಯವನ್ನು ಒಪ್ಪಿಕೊಳ್ಳಲು ಸಿದ್ಧವಿಲ್ಲದ ಆ ಪಿಕುಮಾನ ಎದ್ದು ಕಾಣುತ್ತಿದೆ. ಮುಂದೆ ಇವರ ಸಂಬಂಧ ಎಲ್ಲಿಗೆ ಬಂದು ತಲುಪುತ್ತಿದೆಯೋ ಕಾದು ನೋಡೋಣ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.